ನಿಮ್ಮ ಹೆಸರು ಹೇಳಿ. ಸತ್ಯನಾರಾಯಣ್. ಏಜ್ ಎಷ್ಟು ನಿಮ್ಮದು? 64. ಯಾವ ಊರು? ಇದೆ ಬೆಂಗಳೂರಿಗೆ. ಹೇಳಮ್ಮ, 4 ಡಯಾಲಿಸಿಸ್ ಬಿಟ್ಟಿದ್ದೀನಿ, ಸ್ಟೋರಿ ಹೇಳು. ಡಿಸೆಂಬರಿಂದ ಫೆಬ್ರವರಿ 19 ತನಕ 4 ಡಯಾಲಿಸಿಸ್ ಆಯಿತು ಡಾಕ್ಟರ್. ಫೆಬ್ರವರಿ 19 ನಾನು ಧನರಾಜ್ ಫೋನ್ ಮಾಡಿ ಆನ್ಲೈನಲ್ಲೇ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ ಅದು ಡೀಟೇಲ್ ಎಲ್ಲ ಕೊಟ್ಟರು. ಅದೇ ಥರ ಫಾಲೋ ಮಾಡಿದೆ ನಾನು. ಮಾರ್ಚ್ 6 ಇಲ್ಲಾಂದರೆ 9ಗೆ ಅವ್ರಿಗೆ ಕ್ಯಾಟ್ರಾಕ್ ರಿಮೂವ್ ಮಾಡಿದ್ರು ಡಾಕ್ಟರ್. ಅದು ತುಂಬ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಆವಾಗ ಕ್ರಿಯಾಟಿನು 4.3 ಬಂತು, ಅದಕ್ಕೆ 5.9 ಇದ್ದು ಬಂದು 4.3 ಬಂತು ಡಾಕ್ಟರ್. 4 ಡಯಾಲಿಸಿಸ್ ಬಿಟ್ಟರು ಸಹ 4 ಡಯಾಲಿಸಿಸ್ ಆಗಿ ಆಮೇಲೆ ಇದು ಹಿಮೋಗ್ಲೋಬಿನ್ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು? ಹಿಮೋಗ್ಲೋಬಿನು 7 ಇತ್ತು ಡಾಕ್ಟರ್. ಆಮೇಲೆ ಒಂದು 10.8 ಏನೋ ಅಷ್ಟು ಬಂತು. ಇವಾಗ 11.6 ಇದೆ ಡಾಕ್ಟರ್. ವೆರಿ ಗುಡ್. ಊಟ ಏನೇನು ಕೊಡ್ತಾ ಇದ್ರಿ? ಊಟ ನಿಮ್ಮ ಪ್ರಕಾರನೇ ಡಾಕ್ಟರ್ ನಾನು ಕೊಡೋದು. ಡೇ ಆ್ಯಂಡ್ ನೈಟ್ ನಿಮ್ಮದು ವಿಡಿಯೋ ನೋಡ್ತೀನಿ ಡಾಕ್ಟರ್. ರಾತ್ರಿ ಹೊತ್ತು ನಾನು ಎದ್ದೊಳಿದ್ರು ನಿಮ್ಮ ವಯಸ್ಸೇ ನಾನು ಕೇಳೋದು ಡಾಕ್ಟರ್. ಇದು ಬೇಕು, ಇದು ಬೇಡ, ಇದು ತಿನ್ನಬೇಕು, ಇದು ತಿನ್ನಬಾರ್ದು. ಅದೇ ಥರನೇ ನಾನು ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದೇ ಥರನೇ ಫಾಲೋ ಮಾಡ್ತೀನಿ ಡಾಕ್ಟರ್. ಮನೇಲಿ ಅಡುಗೆನೂ ನಮ್ಮ ಅಡುಗೆನೂ ನಿಮ್ಮ ಥರನೇ ಮಾಡ್ತೀವಿ ಡಾಕ್ಟರ್. ವೆರಿ ಗುಡ್. ಭಾರಿ ಖುಷಿ ಆಯಿತು. ಎಷ್ಟೋ ವರ್ಲ್ಡಲ್ಲಿ ಜನಕ್ಕೆ ನಂಬಿಕೆನೇ ಇಲ್ಲ. ಅದಕ್ಕೆ ಡಯಾಲಿಸಿಸ್ 4 ಡಯಾಲಿಸಿಸ್ ಆಗಿರೋ ನೀವೇನೇ ದೇವ್ರ ಸ್ವರೂಪ ಇವರಿಗೆ ಎಲ್ಲ ಕರೆಕ್ಟ್ ಆಗಿ ಮಾಡಿ. 4 ಆದ್ಮೇಲೆ ಅವರೇ ಡಾಕ್ಟರ್ ನೋಡಿ ಬೇಡ ತೆಗೆದು ಬಿಡ್ತೀವಿ, ಏನಿಲ್ಲ ಇನ್ನು ನೀವು ಸರಿ ಹೋಗ್ತೀರಿ, ಹಂಗೇನೆ ಏನು ಬೇಡ ಡಯಾಲಿಸಿಸ್. ಎಕ್ಸಲೆಂಟ್. ಥ್ಯಾಂಕ್ ಯು.